ಉತ್ತರಾಖಂಡವು ಇಂದಿನಿಂದ ಏಕರೂಪದ ನಾಗರಿಕ ಸಂಹಿತೆ ಜಾರಿಗೆ ತರುತ್ತಿದೆ. ಆ ಮೂಲಕ ಮದುವೆ, ವಿಚ್ಛೇದನ, ಆಸ್ತಿ, ವಂಶ ಪಾರಂಪರ್ಯ ಹಾಗೂ ದತ್ತು ತೆಗೆದುಕೊಳ್ಳುವಿಕೆಗೆ ಸಂಬಂಧಿಸಿ ಏಕರೂಪದ ಚೌಕಟ್ಟನ್ನು ನಾಗರಿಕರಿಗೆ ಒದಗಿಸುತ್ತಿದೆ. ರಾಜ್ಯ ವಿಧಾನಸಭೆಯಲ್ಲಿ ಈ ವಿಧೇಯಕ ಅಂಗೀಕಾರಗೊಂಡ 1 ವರ್ಷದ ನಂತರ ಈ ಸಂಹಿತೆ ಜಾರಿಗೆ ಬರುತ್ತಿದೆ. 2022ರ ಚುನಾವಣೆಯಲ್ಲಿ ಬಿಜೆಪಿ ಇದರ ಅನುಷ್ಠಾನದ ಭರವಸೆಯನ್ನು ಮತದಾರರಿಗೆ ನೀಡಿತ್ತು. ಇದರ ಅನ್ವಯ ಲಿವ್ ಇನ್ ರಿಲೇಶನ್ಶಿಪ್ ನೋಂದಣಿ ಕಡ್ಡಾಯವಾಗಿದೆ. ಈ ನಿಯಮ ರಾಜ್ಯದ ಹೊರಗೂ ವಾಸಿಸುವ ಉತ್ತರಾಖಂಡದ ಯಾವುದೇ ನಿವಾಸಿಗೂ ಅನ್ವಯಿಸುತ್ತದೆ. ಲಿವ್ ಇನ್ ರಿಲೇಶನ್ಶಿಪ್ ಘೋಷಣೆ ನೋಂದಾಯಿಸಲು ವಿಫಲರಾದಲ್ಲಿ ಅಥವಾ ತಪ್ಪು ಮಾಹಿತಿ ನೀಡಿದಲ್ಲಿ ಆ ವ್ಯಕ್ತಿಗೆ 3 ತಿಂಗಳು ಜೈಲು ಶಿಕ್ಷೆ, 25,000 ರೂಪಾಯಿ ದಂಡವನ್ನು ವಿಧಿಸಲ್ಪಡುತ್ತದೆ.